ಸಾಕಷ್ಟು ಅಡೆತಡೆಗಳು ಸರ್. ಕಾರ್ಯಕ್ರಮ ನಾವು ಆರಂಭ ಮಾಡ್ಬೇಕಾದ್ರೆ ಈ ಸಮಸ್ಯೆನ ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ಸಿನಿಮಾ ಬಗ್ಗೆ ಮಾತಾಡೋಣ ಅಂತ. ಯಾಕಂದ್ರೆ ರಿಲೀಸ್ ಪುನರ್ ಆರಂಭಗೊಳ್ತಿರುವಂತಹ ಈ ಸಿನಿಮಾ ಒಂದು ಕಾನೂನಾತ್ಮಕ ಫೈಟ್ ಅನ್ನ ಎದುರಿಸಿ ಈಗ ಸಿದ್ಧವಾಗಿದೆ. ಅದನ್ನ ಸ್ವಲ್ಪ ತಿಳಿಸ್ಕೊಡ್ಬೋದಾ, ಏನಾಯ್ತು ಆಕ್ಚುಲಿ ಅಂತ? ಆಕ್ಚುಲಿ ಇದೇ ಮೇನ್ ರಿಲೀಸ್ ಇದೆ, ಇದು ರಿಲೀಸ್ ಅಲ್ಲ, ಇದೇ ಮೇನ್ ರಿಲೀಸ್. ಅವಾಗ ಬಿಟ್ಟಿದ್ದು ಟ್ರಯಲ್ ರನ್ ಅಂತ. ಓಕೆ, ಟ್ರಯಲ್ ರನ್ ಅಂತ ಬಿಟ್ಟಿದ್ದು 3 ಡೇಸ್ಗೆ. ಏನಕ್ಕೆ ಅಂತಂದ್ರೆ ಸಾಕಷ್ಟು ಆಲ್ರೆಡಿ ಎಲ್ಲ ಚಾನಲ್ ನಾನು ಹೇಳಿದ್ದೀನಿ. ನಮಗೆ ಏನು ಜನವರಿ 10ನೇ ತಾರೀಕಿಗೆ ನಾವು ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಬಹಳ ಆಡಂಬರದ ಪ್ರಚಾರ ಮಾಡಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿದ್ದು. ಅದು ಫಿಕ್ಸ್ ಆಗೋಗಿತ್ತು. ರೆಸ್ಪಾನ್ಸು ಚೆನ್ನಾಗಿತ್ತು ಎಲ್ಲ ಕಡೆ. ನಾನು ಕಿಟ್ಟಪ್ಪ ಆಲ್ಮೋಸ್ಟ್ ಎಂಟರ್ ಸ್ಟೇಟ್ ಟೂರ್ ಮಾಡಿದ್ದು. ನಾನು ಕಿಟ್ಟಪ್ಪ ಡೈರೆಕ್ಟ್ರು ಟೆಕ್ನಿಕಲ್ ಏನು ಕೊಡಿಸ್ಕೊಟ್ರು ಎಲ್ಲ ನೀಟಾಗಿ ಪ್ಲಾನ್ ಆಗಿತ್ತು. ನನಗೆ 7ನೇ ತಾರೀಕು ಸಂಜೆ 3 ಗಂಟೆಗೆ ಒಂದು ವಾಟ್ಸಪ್ ಬರುತ್ತೆ. ಆ ವಾಟ್ಸಪ್ಪಲ್ಲಿ ನಮ್ಮ ಸಿನಿಮಾ ಸ್ಟೇ ಇದೆ ಅಂತ ವಾಟ್ಸಪ್ ನಮಗೆ ನೋಡ್ಕೊಂಡ್ರೆ ಗಾಬರಿ ಆಯಿತು. ನರೇಶ್ ವಾಟ್ಸಪ್ ಮಾಡ್ತೀನಿ, ಮಗ್ಲೇ ಏನಿದೆ ನೋಡಿ ಅಂತ. ಅವ್ರು ಆಗ ಸರ್ ಇದು ಸ್ಟೇ ತಂದುಬಿಟ್ಟಿದ್ದೇನೆ ಸರ್, ರಾಮರಾಮ್ ಸರ್ ಏನು ಮಾಡ್ತಿದ್ರೆ 10 ರಿಲೀಸ್ ಇದೆ ಸರ್, ಏನಿಲ್ಲ ಒಟ್ಟು ಮಾಡೋಣ, ನೈಟೇ ಒಟ್ಟು ಮಾಡೋಣ, ಬಹುಶಃ ವಿಕೆಟ್ ಮಾಡ್ಸೋಣ. ನಾವು ಈಸಿ ಹೋಗ್ಬಿಟ್ಟು ಹಿಂಗೆ ವಿಕೆಟ್ ಆಡ್ಬಿಟ್ಟು ಅಂದ್ಕೊಂಡು ನಾನು ನರೇಶ್ ಹೊರಟು. ಬಟ್ ಅಲ್ಲಿ ಲೋಕಲಿ ಹೈದರಾಬಾದ್ ಇಬ್ಬರು ಕೌನ್ಸಿಲ್ಗಳು ಹೆಂಗೆ ಸೀನಿಯರ್ ಅಡ್ವೊಕೇಟ್ಸ್ ಅಲ್ಲಿ ಹೋದು ಬೆಳಗ್ಗೆ 8 ಗಂಟೆ 9 ಅಲ್ಲಿ ಅಡ್ವೊಕೇಟ್ ಭೇಟಿ ಮಾಡೋದು. 10-10ವರೆಗೆ 10ವರೆಗೆ ಕೋರ್ಟ್ ಓಪನ್, ಇಲ್ಲೆಲ್ಲ 11 o'clock ಹೋದು ನಾವು ಸಬ್ಮಿಷನ್ ಎಲ್ಲ ಕೊಟ್ಟು. ಅಲ್ಲಿ ಏನಾಗಿದೆ ಸಮಸ್ಯೆ, ಅವನು ಕೋರ್ಟ್ಗೆ ರಾಮರಾವ್ ಅಂತ ಅವನು ಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಾನೆ. ಪ್ರೊಡ್ಯೂಸರ್ ನಾನು ಈ ಸಿನಿಮಾಗೆ, ಈಗ ಯಾರು ಪಾರ್ಟ್ನರ್ಸ್ ಇಲ್ಲ. ಚಲವಾದಿ ಕುಮಾರ್, ನಾನು ಮತ್ತೆ ನನ್ನ ಮಗ ಪ್ರಫುಲ್ ಕುಮಾರ್ ಅಂತ ಪ್ರೊಡ್ಯೂಸರ್ಸ್. ನಾಗಶೇಖರ್ ಅವರು ಪೋಸ್ಟರ್ನ ಆ ಪೋಸ್ಟರ್ದು ಒಂದು ಫೋಟೋನ ತಗೊಂಡು ಅದರಲ್ಲಿ ನಾಗಶೇಖರ್ ಮೂವಿ ಸದ್ಯ ಇದೆ ಅದನ್ನ ಇಟ್ಬಿಟ್ಟು ನಾಗಶೇಖರ್ ಪ್ರೊಡ್ಯೂಸರು ಅಂದ್ಬಿಟ್ಟು ಸ್ಟೇ ತಗೊಂಡಿದ್ದಾನೆ. ಕೋರ್ಟಿಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ. ಅದು ರೀಸನ್ ಓದಾಗಿದೆ ಏನು ಅಂತಂದ್ರೆ, ಇವ್ರದ್ದು ಯಾವುದೋ 2019 ಯಾವುದೋ ಸಿನಿಮಾ, ಇವ್ರದ್ದು ಸಿನಿಮಾದಾಗ ಕಾನ್ಫ್ಲಿಕ್ಟ್ ಇತ್ತು. ಆ ವಿಚಾರದಲ್ಲಿ ಈ ಸಿನಿಮಾಕ್ಕೆ ಮಿಸ್ಗೈಡ್ ಮಾಡಿದ್ದಾನೆ. ಆಮೇಲೆ ನಾವು ಜೊತೆಗೆ ಮನವರಿಕೆ ಮಾಡ್ಕೊಡ್ತೀವಿ, ಈ ತರ ಇದೆ, ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದೀವಿ, ಬರೀ ಪ್ರಚಾರಕ್ಕೆ ಒಂದು 2 ಕೋಟಿ ಖರ್ಚಾಗಿದೆ, ಸಿನಿಮಾಕ್ಕೆ ಎಲ್ಲ ಟೋಟಲ್ ಒಂದು 16 ಕೋಟಿ ಬಂಡವಾಳ ಹಾಕಿದ್ದೀವಿ, 10ನೇ ತಾರೀಕೆಲ್ಲ ಜನ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಾಪ ಜಡ್ಜ್ ತುಂಬಾ ಒಳ್ಳೆಯರು, ಕನ್ವಿನ್ಸ್ ಆಗ್ತಾರೆ. ಕನ್ವಿನ್ಸ್ ಮಾಡಿ ಅವ್ರಿಗೂ ಕನ್ವಿನ್ಸ್ ಮಾಡಕ್ಕೆ ನೋಡ್ರಿ ಇವರು ಪ್ರೊಡ್ಯೂಸರು, ಇವರು ನಾಗಶೇಖರ್ ಅಲ್ಲ, ದಾಖಲೆ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವ್ನು ಆಪೋಸಿಟ್ ಒಪ್ಪಲ್ಲ. ಇಲ್ಲ 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 ಹಾಗೆ ಇವರೇ ಜವಾಬ್ದಾರಿ ತಗೊಳ್ಳಿ. ನನಗೆ ಏನು ಗೊತ್ತಿಲ್ಲ, ಸಂಬಂಧ ನಾನೇ ಜವಾಬ್ದಾರಿ ತಗೊಳ್ಳಿ, ನನಗೂ ಸಂಬಂಧ ಇರುತ್ತೆ. ಜಡ್ಜ್ ಮುಂದೆ ಹೇಳ್ತೀನಿ, ನನಗೂ ಏನಾದರೂ ವ್ಯವಹಾರ ಇರ್ತೀನಪ್ಪ, ನೀನು ಯಾರು ನನಗೆ ಗೊತ್ತಿಲ್ಲ, ಏನು ನನ್ನ ಸಿನಿಮಾಗೆ ತೊಂದರೆ ಕೊಡ್ತಾ ಇದೆಯಾ ಡೈರೆಕ್ಟ್ ಜಡ್ಜ್ ಮುಂದೆ ಕೇಳ್ತೀನಿ. ಆವಾಗ ಅವನೇನು ಮಾತಾಡೋಕ್ಕಾಗಲ್ಲ. ಆಮೇಲೆ ನಾವೇ ಇದ್ದರು ಬೇಡ ಬೇಡ ಜಡ್ಜ್ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಳಿದಾಗ ಅವರು ಜಡ್ಜ್ ಒಂದು ಆಫರ್ ಕೊಡ್ತಾರೆ, ಒಂದು ಕೆಲಸ ಮಾಡೋಕ್ಕಾಗುತ್ತೆ. ನಾಗಶೇಖರ್ನ ಅವ್ರ ಅಡ್ವೊಕೇಟ್ ಹೇಳ್ತೇನೆ, ಸರ್ ಇವ್ರಿಗೆ ಸಂಬಂಧ ಇಲ್ಲ, ಇವ್ರು ಯಾಕೆ ಬಂದಿದ್ದಾರೆ, ನಾಗಶೇಖರ್ ಕರೆಸ್ಲಿ ಅಂತ. ನಾನು ಫೋಟೋ ಬಂಡವಾಳ ಹಾಕಿದ್ದೀನಿ, ನಾಗಶೇಖರ್ ಡೈರೆಕ್ಟ್ರು, ಅವ್ರು ನನ್ನ ಸಿನಿಮಾ ಉಳಿಸೋಕೆ ಬಂದಿದ್ದೀನಿ ಅಂತ. ಸರಿ ಒಂದು ಕೆಲಸ ಮಾಡಿರ್ತಾರೆ, ಜಡ್ಜ್ ಒಂದು ಆಫರ್ ಕೊಡ್ತಾರೆ, ನಾಗಶೇಖರ್ ಕರೆಸ್ಬಿಡಿ. ಅದರಿಂದ ಅವ್ರ ಬಗೆಹರಿಸಲು ನಾನು ಸ್ಟೇ ವೇಕೇಟ್ ಮಾಡ್ತೀನಿ. ಬಟ್ ನಾಗಶೇಖರ್ ಕರೆಸಿದ್ರೆ ಖಂಡಿತ ಕರೆಸ್ತಾ ಇದ್ದಾರೆ. ಅಲಾಗಿತ್ತು 4 ಕೋಟಿ ಕ್ಯಾಶ್ ತರಬೇಕು, ನಾಗಶೇಖರ್ ಡಿಪಾಸಿಟ್ ಮಾಡಿ, ಅದರಿಂದ ಅವ್ರು ಕೊಡಲ್ಲ, ಕೇಸ್ ತೀರ್ಮಾನ ಆದ್ರೂ ಕೋಟಿ ಕಟ್ಟಲಿ ಅಂತ ಅಂತಾರೆ. 4 ಕೋಟಿ ಎಲ್ಲಿ ತಂದ್ರು ಪಾಪ ನಾಗಶೇಖರ್.